ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಫಸ್ಟ್ ಇಂದ ಕೊನೆವರೆಗೂ. ನೀವು ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ನನ್ನ ಎಲ್ಲಾ ಕುಟುಂಬದವ್ರಿಗೂ ಯೂಟ್ಯೂಬ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಹಾಗೆ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತಾನೆ ಹೇಳ್ಬೋದು. ಸೊ ನಾನು ಇವತ್ತು ಬೆಳಗ್ಗೆ ಹೋಗ್ತಾ ಇದ್ದೆ. ಸೊ ನಮ್ಮ ಮನೆ ಕೆಳಗಡೆ ಓನರ್ ಈ ತರ ರಂಗೋಲಿ ಹಾಕಿದ್ದು. ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ನ ತಗೊಂಡು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ದು ದಿನ ಯಾವ ತರ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ, ಬೆಳಗ್ಗೆ ಬೇಗ ಎದ್ಬಿಟ್ಟು ಇಲ್ಲಿ ನಮ್ಮನೆ ಪಕ್ಕದಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ, ಅಲ್ಲಿ ಗಣೇಶನ ಕೂರಿಸ್ತೀವಿ, ಬೇಗ ಬನ್ನಿ ಅಂತ ಎಲ್ಲರಿಗೂ ಇನ್ವೈಟ್ ಮಾಡಿ ಹೋಗಿದ್ರು. ಸೊ ನಾವು ಬೇಗ ಒಂದು 9:30 ಅಷ್ಟರಲ್ಲಿ ಅಲ್ಲಿ ಹೋಗ್ಬೇಕಿತ್ತು. ಅದಕ್ಕಿಂತ ಮುಂಚೆ ಮನೆಯಲ್ಲೂ ಕೂಡ ನಮ್ದು ಹಬ್ಬದೆಲ್ಲ ಕೆಲಸನ ಮುಗಿಸ್ಕೊಂಡು ಹೋಗ್ಬೇಕಿತ್ತು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದು, ಬಟ್ ಅದೆಲ್ಲ ನನ್ಗೆ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಬೆಳಿಗ್ಗೆ ಅಲ್ಲಿಗೂ ಬೇಗ ಹೋಗ್ಬೇಕಿತ್ತಲ್ಲ, ಸೊ ರೆಡಿ ಮಾಡ್ಬೇಕಿತ್ತು. ನಮ್ಮ ಮನೆಯಲ್ಲಿ ಗಣೇಶನ ನಾವೇನು ಕೂರ್ಸೋದಿಲ್ಲ. ಸೊ ಹಾಗಾಗಿ ಜಸ್ಟ್ ಪೂಜೆ ಮಾಡ್ತೀವಿ, ಏನಾದ್ರು ಒಂದು ಸ್ವೀಟ್ ಮಾಡ್ತೀವಿ ಅಷ್ಟೇ. ಇವತ್ತು ಪಾಯಸ ಮತ್ತೆ ಗಣೇಶನ್ಗೆ ತುಂಬಾ ಪ್ರಿಯವಾಗಿರುವಂತಹ ಕಡಲೆಕಾಳು ಉಸಲಿ ಮತ್ತೆ ಡ್ರೈ ಫ್ರೂಟ್ಸ್ ಲಡ್ಡುನ ನಾನು ಮಾಡಿದ್ದೆ. ಸೊ ಅದನ್ನ ನೈವೇದ್ಯಕ್ಕೆ ಇಟ್ಬಿಟ್ಟು ಅದನ್ನ ಪ್ರಸಾದ ಎಲ್ಲ ಮಾಡ್ಬಿಟ್ಟು, ಸೊ ನಾವು ಬೆಳಿಗ್ಗೆ 9:15 ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ಇದು ನಮ್ಮ ಏರಿಯಾದಲ್ಲಿ ಕೂರಿಸಿರುವಂತಹ ಗಣೇಶ ಅಂತಾನೆ ಹೇಳ್ಬೋದು. ಸೊ ಕಂಪ್ಲೀಟ್ ಆಗಿ ಮಣ್ಣಿಂದಾಗಿದೆ, ಯಾವ್ದೇ ಕಲರ್ಫುಲ್ ಇಲ್ಲ, ಕಲರ್ ಇಲ್ಲ. ಆಮೇಲೆ ಕೆಮಿಕಲ್ ಏನೋ ಪರಿಸರ ಪ್ರೇಮಿ ಗಣೇಶ ಅಂತಾನೆ ಹೇಳ್ಬೋದು ಇದು. ಸೊ ಇದು ಗಣೇಶ ದೇವಸ್ಥಾನ ಒಳಗಡೆ ಇದೆ, ಹೊರಗಡೆ ಗಣೇಶನ ಕೂರ್ಸಿದ್ದಾರೆ. ಇಲ್ಲೇ 2 ಗಣೇಶನ ಕೂರ್ಸಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ದೊಡ್ಡ ಗಣೇಶ ಮತ್ತೆ ಈ ಕಡೆ ಒಂದು ಪಿಂಕ್ ಕಲರ್ ಚಿಕ್ಕ ಗಣೇಶ ಕೂಡ ಇದೆ. ಮತ್ತೆ ಇಲ್ಲಿ ಗೌರಿ ಕೂಡ ಕೂರ್ಸಿದ್ದಾರೆ, ಮತ್ತೆ ಒಳಗಡೆ ಒಂದು ಗೌರಿನ ಕೂರ್ಸಿದ್ದಾರೆ. ಸೊ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಮತ್ತೆ ಅದಾದ್ಮೇಲೆ ನಾವಿಲ್ಲಿ ಗಣೇಶನ ನೋಡ್ಬಿಟ್ಟು ಗಣೇಶಂದು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು, ಆ ನಂತರ ಅಲ್ಲಿ ಪ್ರಸಾದ ಕೂಡ ಇತ್ತು, ಆ ಪ್ರಸಾದನ ತಗೊಂಡು ಮನೆಗೆ ಬಂದ್ವಿ. ಅದಾದ್ಮೇಲೆ ನಮ್ಮನೆ ಈ ಕಡೆ ಪಕ್ಕದಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ. ಸೊ ಆ ಕಾಂಪ್ಲೆಕ್ಸ್ ಅವರೆಲ್ಲ ಸೇರಿಸ್ಬಿಟ್ಟು ಇಲ್ಲಿ ಒಂದು ಗಣೇಶನ ಕೂರಿಸಿದ್ರು. ಸೊ ಇಲ್ಲಿಗೂ ಹೋಗಿ ಇದೇನ್ ಜಸ್ಟ್ ಒಂದು 50-60 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಷ್ಟೇ ಎರಡೂನು. ಈ ಕಡೆ ಒಂದು 20 ಮೀಟರ್ಸ್ ಹೋದ್ರೆ ಈ ಕಡೆ ಒಂದು ಗಣೇಶ ಇದೆ, ಆ ಕಡೆ ಒಂದು 30-40 ಮೀಟರ್ಸ್ ಹೋದ್ರೆ ಆ ಕಡೆ ಒಂದು ಗಣೇಶ ಇದೆ. ಅಷ್ಟು ಹತ್ರದಲ್ಲೇ ಆಪೋಸಿಟ್ ಅಲ್ಲೇ ಆ 2 ಗಣೇಶನ ಕೂರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಆ ಗಣೇಶನ ನೋಡ್ಕೊಂಡು ಈ ಗಣೇಶ ಹತ್ರ ಬಂದ್ವಿ. ಸೊ ಈ ಗಣೇಶನ ನೋಡ್ಕೊಂಡು ಅಟ್ಲೀಸ್ಟ್ ಒಂದು ಗಣೇಶ ಹಬ್ಬ ದಿನ ಒಂದು 5 ಗಣೇಶನ ದರ್ಶನ ಆದ್ರೂ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೂ ಬಂದ್ವಿ. ಇದು 3ನೇ ಗಣೇಶ. ಸೊ ಇದನ್ನು ನೋಡ್ಕೊಂಡು ಆನಂತರ ನಮ್ಮನೆ ಪಕ್ಕದಲ್ಲೇ ಇನ್ನೊಂದು ಗಣೇಶ ದೇವಸ್ಥಾನ ಇದೆ. ಇಲ್ಲಿ ಹರಳಿ ಮರ ಮತ್ತೆ ಏನೋ ಹುತ್ತ ನಾಗದೇವತೆ ಎಲ್ಲಾನು ಇದೆ. ಅಲ್ಲಿ ಮಾತ್ರ ತುಂಬಾನೇ ಕ್ರೌಡ್ ಇತ್ತು ಅಂತಾನೆ ಹೇಳ್ಬೋದು. ಸೊ ಇವತ್ತು ಅಲ್ಲಿನೂ ಹೋಗಿದ್ದೆ, ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಅಲ್ಲಿ ತುಂಬಾ ಕ್ರೌಡ್ ಇದ್ದಿದ್ರಿಂದ ನನ್ಗೆ ವಿಡಿಯೋ ಕ್ಲಾರಿಟಿ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಸೊ ಆಮೇಲೆ ನಮ್ಮ ಅಕ್ಕ ಕೂಡ ಹೇಳಿದ್ರು, ಇವತ್ತೇನು ತುಂಬಾ ಹೆವಿ ಫುಡ್ ಎಲ್ಲ ಮಾಡಕ್ ಹೋಗ್ಬೇಡ, ನಾನೇ ಇವತ್ತು ಮಾಡ್ಬಿಟ್ಟು ಕಳಿಸ್ತೀನಿ. ನಮ್ಮನೆಯಲ್ಲೂ ಗೆಸ್ಟ್ ಬಂದಿದ್ದಾರೆ, ನನ್ನ ಫ್ರೆಂಡು ಬಂದಿದ್ದಾರೆ. ಸೊ ಅವರು ಎಲ್ಲ ನಾನು ಎಲ್ಲ ಮಾಡ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಮನೆಗೆ ತಗೊಂಡ್ಬರ್ತೀನಿ, ನೀನೇನು ಜಾಸ್ತಿ ಮಾಡ್ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಸಿಂಪಲ್ ಆಗಿ ಹಬ್ಬನ ಮಾಡ್ದೆ ಅಂತಾನೆ ಹೇಳ್ಬೋದು. ಜಸ್ಟ್ ಪಾಯಸ ಮಾಡ್ಕೊಂಡು, ಆಮೇಲೆ ಗಣೇಶನ್ಗೆ ಪ್ರಿಯವಾಗಿರೋಂತಹ ಕಡಲೆಕಾಳು ಉಸಲಿ ಮತ್ತೆ ಡ್ರೈ ಫ್ರೂಟ್ಸ್ ಲಡ್ಡುನ ನೈವೇದ್ಯ ಆ ಥರ ಎಲ್ಲ ಮಾಡ್ಬಿಟ್ಟು ಮನೆಯಲ್ಲೆಲ್ಲ ಕಂಪ್ಲೀಟ್ ಆಗಿ ಪೂಜೆನ ಬೆಳಿಗ್ಗೆ 9 ಗಂಟೆ ಅಷ್ಟೆಲ್ಲ ಮುಗಿಸ್ಕೊಂಡು ಆ ನಂತರ ನಾವು ಗಣೇಶನ ದೇವಸ್ಥಾನಕ್ಕೆಲ್ಲ ಹೋಗಿ, ಆಮೇಲೆ ಇವತ್ತು ಸಂಜೆ 6 ಗಂಟೆಯಲ್ಲಿ ನಮ್ಮ ಏರಿಯಾದಲ್ಲಿ ಕೂರ್ಸಿರುವಂತಹ ಗಣೇಶ ವಿಸರ್ಜನೆ ಇದೆ. ಸೊ ಅದಕ್ಕೆ ಬೇಗನೆ ಎಲ್ಲ ಗಣೇಶನ್ ನೋಡ್ಕೊಂಡ್ಬಂದು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಸಂಜೆ ಮತ್ತೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೇನೆ ಬಂದ್ವಿ. ಅಲ್ಲಿಂದ ಬಂದಾದ್ಮೇಲೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲಾನು ಮಾಡ್ಕೊಂಡ್ವಿ ಮನೆಯಲ್ಲೇ. ಸೊ ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಇನ್ನೊಂದು ಕೃಷ್ಣನ್ ದೇವಸ್ಥಾನ ಇದೆ, ಅಲ್ಲೂ ಕೂಡ ಗಣೇಶನ ಕೂರ್ಸಿದ್ರು. ಅಲ್ಲಿನೂ ಹೋಗಿ ಒಟ್ಟು ಒಂದು 5-6 ಗಣೇಶನ್ ನೋಡ್ಕೊಂಡ್ ಬಂದ್ವಿ. 5 ನೋಡ್ಕೊಂಡ್ ಬರೋಣ ಅಂತ ಹೋದ್ವಿ, ಒಂದ್ 5-6 ಜಾಸ್ತಿನೇ ಆಯ್ತು ಅನ್ಸುತ್ತೆ. ಎಲ್ಲಾನು ನೋಡ್ಕೊಂಡ್ ಬಂದು ಆಮೇಲೆ ಮನೆಗ್ ಬಂದ್ವಿ. ಸೊ ಮನೆಗ್ ಬಂದ್ ಆದ್ಮೇಲೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ರೀಲ್ಸ್ ಅನ್ನು ಮಾಡೋಣ ಅಂತಿದ್ವಿ, ಬಟ್ ಆಲ್ರೆಡಿ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಬೆಳಿಗ್ಗೆ ಬೇಗ ಎಲ್ಲ ಕೆಲಸ ಮಾಡ್ಕೊಂಡು ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಹೋಗ್ ಬಂದ್ ಯಾಕೋ ನನ್ಗೊಂದ್ ಸ್ವಲ್ಪ ಟಯರ್ಡ್ ಅಂತಾನೆ ಅನ್ನಿಸ್ತು. ಸೊ ಹಾಗಾಗಿ ಯಾವ್ದೋ ರೀಲ್ಸ್ ಅನ್ನ ಏನೋ ಮಾಡ್ಕೊಳಕ್ ಹೋಗ್ಲಿಲ್ಲ. ಮತ್ತೆ ನಾಳೆ ಬೇರೆ ನಾನು ಊರಿಗೆ ಬೇರೆ ಹೋಗ್ಬೇಕಾಗಿದೆ. ಇವತ್ತು ಗಣೇಶಂದೆಲ್ಲ ಇಲ್ಲಿ ಕಂಪ್ಲೀಟ್ ಆಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಾಳೆ ನಮ್ಮಮ್ಮ ಮನೆಗೆ ಬೇರೆ ಹೋಗ್ಬೇಕು ಅಂತ ಪ್ಲಾನ್ಸ್ ಇದೆ. ಸೊ ಅದಕ್ಕೆ ಬೇರೆ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಯಾವ್ದೇ ರೀಲ್ಸ್ ಏನು ಮಾಡ್ಕೊಳಕ್ ಹೋಗಿಲ್ಲ. ಸೊ ಇವತ್ತು ಗೌರಿ ಗಣೇಶ ಹಬ್ಬದನ್ನ ಇವತ್ತೇನೆ ಅಪ್ಲೋಡ್ ಮಾಡೋಣ
ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಸಂಜೆ 6 ಗಂಟೆಗೆ ಮತ್ತೆ ಹೋಗ್ಬೇಕು, ವಿಸರ್ಜನೆ ಎಲ್ಲ ಇರುತ್ತಲ್ವಾ, ಅದಕ್ಕೇನೆ ಹೋಗೋಣ. ಇಲ್ಲ ನಮ್ಮ ಏರಿಯಾದಲ್ಲೇ ಕೂರ್ಸಿರೋದ್ರಿಂದ ಸೊ ಈ ಏರಿಯಾದಲ್ಲಿ ಇರೋರೆಲ್ಲರಿಗೂ ಅವರು ಸ್ಪೆಷಲ್ ಆಗಿ ಬಂದು ಇನ್ವೈಟ್ ಮಾಡಿದ್ದಾರೆ. ಸೊ ನಮ್ಮನೆ ಪಕ್ಕನೇ ಇರೋದ್ರಿಂದ ಎಲ್ಲರೂ ಹೋಗ್ತಾ ಇದೀವಿ ಅಷ್ಟೇ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಗೌರಿ ಗಣೇಶದ ಹಬ್ಬದ ವಿಡಿಯೋ. ನಿಮ್ಮ ಮನೇಲೆಲ್ಲ ಯಾವ ತರ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.